ಸ್ನೇಹಿತರೆ, ಕಥೆ ಶುರುವಾಗೋದು ಕೆಲವೊಬ್ಬರು ಗಂಡು ಮಕ್ಕಳು ಮತ್ತೆ ಹೆಣ್ಣು ಮಕ್ಕಳಿಂದ. ಇವರೆಲ್ಲ ಲಾಸ್ ಏಂಜಲೀಸ್ನಿಂದ ನ್ಯೂಯಾರ್ಕ್ಗೆ ಹೋಗೋಕೆ ಒಂದು ಪ್ರೈವೇಟ್ ಫ್ಲೈಟ್ ಹತ್ತಿರ್ತಾರೆ. ಆದ್ರೆ ಮಧ್ಯ ದಾರಿಲಿ ವಾತಾವರಣ ಪೂರ್ತಿ ಹಾಳಾಗಿ ಹೋಗುತ್ತೆ. ಅದನ್ನ ನೋಡಿ ಪೈಲಟ್ಗೆ ಹಲ್ಕಾ ಉಚ್ಚೆ ಬಂದು ಬಿಡುತ್ತೆ. ಜಹಾಜ್ ಕಂಟ್ರೋಲ್ ಪೂರ್ತಿ ಕೈತಪ್ಪಿ ಹೋಗುತ್ತೆ. ಏನು ಮಾಡ್ಬೇಕು ಅಂತ ತಿಳಿಯದೆ ಕೊನೆಗೆ ಪ್ಲೇನ್ನ ಸಮುದ್ರದ ಮೇಲೆ ಲ್ಯಾಂಡ್ ಮಾಡೋಕೆ ಡಿಸೈಡ್ ಮಾಡ್ತಾನೆ. ಆದ್ರೆ ಪ್ಲೇನ್ ನೀರಿಗೆ ಮುಟ್ಟಿದ ತಕ್ಷಣ ನೀರಿನ ಪ್ರೆಷರ್ಗೆ ಹಡಗು ಚೂರು ಚೂರಾಗಿ ಪೂರ್ತಿ ಧ್ವಂಸ ಆಗಿ ಹೋಗುತ್ತೆ. ಇತ್ತ ಪೈಲಟ್ ಪೂರ್ತಿ ಹೆದರಿ ಸತ್ತು ಹೊಗೆ ಹಾಕಿಕೊಳ್ತಾನೆ. ಉಳಿದ ಗಂಡು ಹೆಣ್ಣು ಮಕ್ಕಳು ಹೆಂಗೋ ಕಷ್ಟಪಟ್ಟು ಪ್ಲೇನ್ನಿಂದ ಹೊರಬಂದು ಈಜಿ ಒಂದು ಬಿಕೋ ಅನ್ನೋ ದ್ವೀಪ ಸೇರ್ಕೊಳ್ತಾರೆ. ಆ ಐಲ್ಯಾಂಡ್ ಪೂರ್ತಿ ಖಾಲಿಯಾಗಿತ್ತು. ಅಲ್ಲಿ ಒಬ್ಬ ಮನುಷ್ಯನೂ ಇರಲಿಲ್ಲ. ಇತ್ತ ಸ್ಯಾಮ್ ಅನ್ನೋ ಆಸಾಮಿ ಮೂತಿ ಚಿಕ್ಕದು ಮಾಡ್ಕೊಂಡು ಸಮುದ್ರದ ಕಡೆ ಯಾವುದಾದರೂ ದೋಣಿ ಸಿಗುತ್ತಾ ಅಂತ ಕಾಯ್ತಾ ಇರ್ತಾನೆ. ಆದ್ರೆ ಸುತ್ತಮುತ್ತ ನೀರನ್ನ ಬಿಟ್ರೆ ಇನ್ನೇನೂ ಕಾಣಿಸ್ತಿರಲಿಲ್ಲ. ಸ್ಯಾಮ್ನ ಫ್ರೆಂಡ್ಸ್ಗೂ ಅಷ್ಟೇ ಎದೆಯಲ್ಲಿ ಗಂಟಲು ಬಂದಂತಾಗಿತ್ತು. ಅಷ್ಟರಲ್ಲಿ ಜೋನಿ ಜಮಾಲ್ ಗೋಟ ಎದ್ದು ನಿಂತು ಸುತ್ತಮುತ್ತ ಯಾರಾದ್ರೂ ಇದ್ದಾರಾ ಅಂತ ನೋಡೋಕೆ ಹೋಗ್ತಾನೆ. ಇನ್ನೊಂದ್ ಕಡೆ ಮುನ್ಸಿ ಮುಷ್ಟಿ ಬಾಜ್ ಅನ್ನೋನು ಬಬ್ಲು ನಿರುದ್ಯೋಗಿ ಜೊತೆ ಮಾತನಾಡ್ತಾ, ಮಚ್ಚ, ನಾವೀ ಐಲ್ಯಾಂಡ್ನಿಂದ ಹೆಂಗೆ ಹೊರಗೆ ಹೋಗೋದು? ಇವತ್ತು ನೈಟ್ ನನ್ನ ಗರ್ಲ್ ಫ್ರೆಂಡ್ ಮಾರ್ತಾ ನನ್ ಮನೆಗೆ ಬರೋಳಿದ್ಲು. ಇವತ್ತು ನಾನ್ ಸಿಗ್ಲಿಲ್ಲ ಅಂದ್ರೆ ಹೋದ ಸಲದ ತರ ಈ ಸಲನೂ ನನ್ ತಮ್ಮನಿಗೆ ಲೈನ್ ಹೊಡೆದು ಹೊರಟು ಹೋಗ್ತಾಳೆ ಅಂತ ಹೇಳ್ತಾನೆ. ಸಾಕಷ್ಟು ಹೊತ್ತು ಹುಡುಕಿದ್ರು ಯಾವ ದೋಣಿನೂ ಸಿಗದಿದ್ದಾಗ ಜೋನಿ ಎಲ್ಲರಿಗೂ, ಲೇ ಮಚ್ಚ, ನಾವು ಐಲ್ಯಾಂಡ್ ಒಳಗಡೆ ಹೋಗಿ ನೋಡೋಣ, ಏನಾದ್ರೂ ಉಪಯುಕ್ತ ವಸ್ತು ಸಿಗಬಹುದು ಅಂತಾನೆ. ಎಲ್ಲರೂ ಅದಕ್ಕೆ ಒಪ್ಪಿ ಅವನ ಹಿಂದೆ ಹೋಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಜೋನಿ ಜಮಾಲ್ ಗೋಟ ಮತ್ತೆ ಬಬ್ಲು ಸೇರಿ ಬೆಂಕಿ ಹಾಕ್ತಾರೆ. ಅದನ್ನ ನೋಡಿ ಯಾರಾದ್ರೂ ಹೆಲ್ಪ್ಗೆ ಬರ್ಲಿ ಅಂತ. ಇನ್ನೊಂದ್ ಕಡೆ ಹುಡುಗಿಯರಿಗೆ ಸಿಕ್ಕಾಪಟ್ಟೆ ಹಸಿವಾಗಿದ್ದರಿಂದ ಮರದಲ್ಲಿದ್ದ ಹಣ್ಣು ಕಿತ್ತು ತಿನ್ನೋಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಬೆಂಕಿ ಉರಿಸೋಕೆ ಇನ್ನು ಸ್ವಲ್ಪ ಸೌದೆ ಕಡ್ಡಿ ಕಲೆಕ್ಟ್ ಮಾಡ್ತಾರೆ. ಇನ್ನೊಂದ್ ಕಡೆ ಸ್ಯಾಮ್ಗೆ ಕಾಡಿನ ಮಧ್ಯೆ ಒಂದು ಕ್ಯಾಬಿನ್ ಉಳಿಸಲು ಕಾಣಿಸುತ್ತೆ. ಸ್ಯಾಮ್ ಬೇಗ ಆ ಕ್ಯಾಬಿನ್ ಒಳಗಡೆ ಓಡ್ತಾನೆ. ಅವನನ್ನ ನೋಡಿ ಬಬ್ಲು ನಿರುದ್ಯೋಗಿನೂ ಹಿಂದೆ ಹೋಗ್ತಾನೆ. ಆ ಕ್ಯಾಬಿನ್ ಒಳಗಡೆ ಹೋಗೋಕೆ ಒಂದು ಸೀಕ್ರೆಟ್ ದಾರಿ ಇತ್ತು. ಇಬ್ಬರೂ ಆ ಗುಪ್ತ ದಾರಿಯಿಂದ ಒಳಗೆ ಹೋದಾಗ ಅವರಿಗೆ ತಿನ್ನೋಕೆ ಕುಡಿಯೋಕೆ ಸಾಮಾನುಗಳು ಸಿಗುತ್ತವೆ. ಸ್ವಲ್ಪ ಹೊತ್ತಿನಲ್ಲಿ ರಾತ್ರಿಯಾಯ್ತು. ಉಳಿದವರೆಲ್ಲರೂ ಆ ಕ್ಯಾಬಿನ್ಗೆ ಬಂದು ಸಿಕ್ಕಿದ ಊಟವನ್ನ ಹಂಚಿಕೊಂಡು ತಿನ್ನೋಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಅವರಿಗೆ ಹೆಲಿಕಾಪ್ಟರ್ ಶಬ್ದ ಕೇಳಿಸುತ್ತೆ. ಎಲ್ಲರೂ ಹೊರಗೆ ಓಡಿ ಬಂದು ಗಂಟಲು ಹರಿಯೋ ಹಾಗೆ ಕಾಪಾಡಿ ಅಂತ ಚೀರುತ್ತಾ. ಆದ್ರೆ ಆ ಹೆಲಿಕಾಪ್ಟರ್ಗೆ ಇವರು ಕಾಣಿಸದೆ ಅಲ್ಲಿಂದ ಹೊರಟು ಹೋಗುತ್ತೆ. ಬೇಸರದಿಂದ ಎಲ್ಲರೂ ವಾಪಸ್ ಕ್ಯಾಬಿನ್ಗೆ ಬಂದು ಹರಟೆ ಹೊಡಿತಾ ಅಲ್ಲೇ ನಿದ್ರೆ ಮಾಡ್ತಾರೆ. ಮಾರನೇ ದಿನ ಬೆಳಿಗ್ಗೆ ಸ್ಯಾಮ್ ಐಲ್ಯಾಂಡ್ನಲ್ಲಿ ತಿರುಗಾಡ್ತಿರುವಾಗ ಅವನಿಗೆ ಒಂದು ಬ್ಯಾಗ್ ಸಿಗುತ್ತೆ. ಬ್ಯಾಗ್ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಒಂದು ಸ್ವಿಮ್ಮಿಂಗ್ ಸೂಟ್ ಮತ್ತೆ ನೇಲ್ ಗನ್, ಚೀಲ ಹೊಡೆಯೋ ಗನ್ ಇರುತ್ತೆ. ಸ್ವಲ್ಪ ಹೊತ್ತಿನ ನಂತರ ಆ ದ್ವೀಪದ ಪಕ್ಕದಲ್ಲೇ ಒಂದು ದೊಡ್ಡ ಹಡಗು ಬರುತ್ತದೆ. ಸ್ಯಾಮ್ ಕಣ್ಣಿಗೆ ಆ ಹಡಗು ಬೀಳುತ್ತೆ. ಆದ್ರೆ ಅವನು ಯಾರಿಗೂ ಹೇಳ್ದೆ ಸೈಲೆಂಟ್ ಆಗಿ ಆ ಹಡಗಿನ ಮೇಲೆ ಕಣ್ಣಿಡ್ತಾನೆ. ಆದ್ರೆ ಇನ್ನೊಂದ್ ಕಡೆ ಬಬ್ಲು ನಿರುದ್ಯೋಗಿ ಕಣ್ಣಿಗೂ ಆ ಹಡಗು ಬಿದ್ದು ಬಿಡುತ್ತೆ. ಅವನು ತಕ್ಷಣ, ಏ ಬಿಕರಿಗಳಿರ, ಕಾಪಾಡ್ರೋ, ನಾವಿಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ಜೋರಾಗಿ ಚೀರೋಕೆ ಶುರು ಮಾಡ್ತಾನೆ. ಅದನ್ನ ನೋಡಿ ಹಡಗಿನ ಕ್ಯಾಪ್ಟನ್ ಹ್ಯಾಂಡ್ ಶೇಕ್ ಮಾಡ್ತಾ ಕೈ ಬೀಸ್ತಾನೆ. ಬಬ್ಲು ಓಡಿ ಹೋಗಿ ಕ್ಯಾಬಿನ್ ಕಡೆ ಹೋಗ್ತಿರುವಾಗ ದಾರಿಯಲ್ಲಿ ಪಿಂಕಿ ಪೈಲ್ವಾನ್ ಸಿಗ್ತಾಳೆ. ಅವಳು ಟಾಯ್ಲೆಟ್ಗೆ ಹೋಗ್ತಿದ್ಲು. ಬಬ್ಲು ಅವಳಿಗೆ ಹಡಗಿನ ವಿಚಾರ ಹೇಳ್ತಾನೆ. ಅದನ್ನ ಕೇಳಿ ಅವಳು ಓಡ್ತಾ ಹೋಗಿ ತನ್ನ ಫ್ರೆಂಡ್ಸ್ಗೆ, ಮಚ್ಚ, ಹೆಲ್ಪ್ ಬಂದಾಯ್ತು ಅಂತ ಸುದ್ದಿ ತಲುಪಿಸ್ತಾಳೆ. ಇನ್ಮೇಲೆ ನಾವೀ ಐಲ್ಯಾಂಡ್ನಿಂದ ಎಸ್ಕೇಪ್ ಆಗೋದ್ ಪಕ್ಕ ಅಂತ ಪ್ರತಿಯೊಬ್ಬರು ಅನ್ಕೊಂಡು ಆ ಹಡಗಿನ ಕಡೆ ಓಡೋಕೆ ಶುರು ಮಾಡ್ತಾರೆ. ಇತ್ತ ಆ ಹಡಗಿನ ಕ್ಯಾಪ್ಟನ್ ಮತ್ತೆ ಅವನ ಜೊತೆಗಾರ ಒಂದು ಸಣ್ಣ ಬೋಟ್ ತಗೊಂಡು ದ್ವೀಪದ ದಂಡೆಗೆ ಬರ್ತಾರೆ. ಇನ್ನೊಂದ್ ಕಡೆ ಸ್ಯಾಮ್ ಇನ್ನು ಸೈಲೆಂಟ್ ಆಗಿ ಪೊದೆ ಹಿಂದೆಯಿಂದ ಎಲ್ಲವನ್ನೂ ವಾಚ್ ಮಾಡ್ತಾ ಇರ್ತಾನೆ. ಎಲ್ಲಾ ಫ್ರೆಂಡ್ಸ್ ಓಡಿ ಹೋಗಿ ಕ್ಯಾಪ್ಟನ್ ಹತ್ರ ತಲುಪ್ತಾರೆ. ಜೋನಿ ಆ ಕ್ಯಾಪ್ಟನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿ, ಅಣ್ಣ, ನೀನು ಹೆಂಗಾದ್ರೂ ಮಾಡಿ ನಮ್ಮನ್ನ ಇಲ್ಲಿಂದ ಹೊರಗೆ ಕರ್ಕೊಂಡು ಹೋಗಿ ಬಿಡು, ನಿನಗೆ ಬೇಕಿದ್ರೆ ನನ್ ಗ್ರೀನ್ ಕಾರ್ಡ್ ಕೊಟ್ಟು ಬಿಡ್ತೀನಿ ಅಂತ ಬೇಡ್ಕೊಳ್ತಾನೆ. ಇತ್ತ ಪಿಂಕಿ ಪೈಲ್ವಾನ್ ಬಂದು, ಮಚ್ಚ, ನೀನು ಏನ್ ಬೇಕಾದ್ರೂ ಮಾಡಿಕೋ, ಬಟ್ ನಮ್ಮನ್ನ ಇಲ್ಲಿಂದ ಕಾಪಾಡು ಅಂತ ಗೋಗರೆಯುತ್ತಾಳೆ. ಕೊನೆಗೆ ಕ್ಯಾಪ್ಟನ್ ಎಲ್ಲರನ್ನೂ ತನ್ನ ಹಡಗಿಗೆ ಕರ್ಕೊಂಡು ಹೋಗ್ತಾನೆ. ಸ್ಯಾಮ್ ಮಾತ್ರ ಇನ್ನು ಆ ಐಲ್ಯಾಂಡ್ನಲ್ಲಿ ಉಳ್ಕೊಂಡಿರ್ತಾನೆ. ಆಮೇಲೆ ಕ್ಯಾಪ್ಟನ್ ಮತ್ತೆ ಅವನ ಆಳು ಇವರೆಲ್ಲರನ್ನೂ ಹಡಗಿನ ಒಳಗಡೆ ಕ್ಯಾಬಿನ್ಗೆ ಕರ್ಕೊಂಡು ಹೋಗಿ ದಿಢೀರ್ ಅಂತ ಗನ್ ತೆಗೆದು ಬಾಯಿಗೆ ಬಂದಂಗೆ ಬೈದು, ಎಲ್ಲರೂ ಸೈಲೆಂಟ್ ಆಗಿ ಕೈ ಎತ್ತಿ ನಿಲ್ಲಿ, ನಮಗೆ ಗಂಡು ಮಕ್ಕಳು ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಈ ಪಟಾಕಿ ಹುಡುಗಿಯರು ಮಾತ್ರ. ಇವತ್ತು ನೈಟ್ ಇವರ ಜೊತೆ ನಮಗೆ ಫುಲ್ ಪಾರ್ಟಿ ಇದೆ ಅಂತ. ಇಬ್ಬರ ರಿಯಲ್ ಫೇಸ್ ನೋಡಿ ಮಿಕ್ಕಿದವರ ಎದೆಬಡಿತ ಜಾಸ್ತಿಯಾಗಿ ಠುಸ್ಸಾಗಿ ಹೋಗುತ್ತೆ. ಯಾಕಂದ್ರೆ ಅವರಿಬ್ಬರು ಸಮುದ್ರದ ಕಳ್ಳರು, ಪೈರೇಟ್ಸ್, ಜನಗಳನ್ನ ದೋಚಿ ಕೊಲೆ ಮಾಡೋ ದಂಧೆ ಮಾಡ್ತಿದ್ದವರು. ಅಷ್ಟರಲ್ಲಿ ಕ್ಯಾಪ್ಟನ್ ತನ್ನ ಜೊತೆಗಾರನಿಗೆ, ಲೇ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬಾಸ್ ಬರ್ತಾರೆ, ಈ ಪಿಂಕಿ ಪೈಲ್ವಾನ್ನ ಅವರಿಗೆ ಕೊಟ್ಟು ಬಿಡೋಣ, ಮಿಕ್ಕಿರೋ ಹುಡುಗಿಯರನ್ನ ನಾವೇ ಇಟ್ಟುಕೊಳ್ಳೋಣ. ಆದ್ರೆ ಅದಕ್ಕಿಂತ ಮುಂಚೆ ಟ್ರಯಲ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡೋಣ, ರಾತ್ರಿ ನಮಗೆ ಯಾರು ಡೀಲ್ ಸರಿ ಇಲ್ಲ ಅನ್ನಬಾರದು ಅಂತಾನೆ. ಆಮೇಲೆ ಕ್ಯಾಬಿನ್ ಬಾಗಿಲು ತೆಗೆದು ಮುನ್ನಿ ಮಸಾಲೆದಾರಳನ್ನ ಎಳೆದುಕೊಂಡು, ಮೊದಲು ಇವಳಿಂದಾನೇ ಸ್ಟಾರ್ಟ್ ಮಾಡೋಣ ಅಂತಾರೆ. ಮುನ್ನಿ ಫ್ರೆಂಡ್ಸ್ ತಡೆಯೋಕೆ ಹೋದಾಗ ಗನ್ ತೋರಿಸಿ ಹೆದರಿಸ್ತಾರೆ.
ಮುನ್ಸಿ ಮುಷ್ಟಿ ಬಾಜ್ ಮುಂದೆ ಬಂದು ನಾನಿರೋವರೆಗೂ ನಿಮಗಿದು ಮಾಡೋಕೆ ಬಿಡಲ್ಲ ಅಂತಾನೆ. ಅದಕ್ಕೆ ಕೋಪ ಬಂದು ಅವರಿಬ್ಬರು ಮುನ್ಸಿನ ಹೊರಗೆ ಎಳೆದುಕೊಂಡು ಹೋಗಿ ಒಂದು ಮೂಲೆಯಲ್ಲಿ ಕಟ್ಟಿ ಹಾಕ್ತಾರೆ. ಆಮೇಲೆ ವಾಪಸ್ ಮುನ್ನಿ ಮಸಾಲೆದಾರ್ ಹತ್ರ ಬಂದು ಇವತ್ತು ನಿನ್ನ ಆಟ ಪೂರ್ತಿ ಕ್ಲೋಸ್ ಅಂತ ಮುಟ್ಟೋಕೆ ಹೋಗ್ತಾರೆ. ಅಷ್ಟರಲ್ಲಿ ಢಮ್ ಅಂತ ಕಿಟಕಿ ಗ್ಲಾಸ್ ಹೊಡೆದು ಒಳಗಡೆ ಸ್ಯಾಮ್ ಎಂಟ್ರಿ ಕೊಡ್ತಾನೆ. ಬಂದವನೇ ತನ್ನ ಹತ್ರ ಇದ್ದ ನೇಲ್ ಗನ್ನಿಂದ ಒಬ್ಬನಿಗೆ ಶೂಟ್ ಮಾಡಿ ಅಲ್ಲೇ ತೀರಿಸಿಬಿಡ್ತಾನೆ. ಸ್ಯಾಮ್ ಶೀಪ್ ಒಳಗಡೆ ಬರ್ತಿದ್ದಂತೆ ಕ್ಯಾಪ್ಟನ್ ಅವನ ಮೇಲೆ ಫೈರಿಂಗ್ ಸ್ಟಾರ್ಟ್ ಮಾಡ್ತಾನೆ. ಸ್ಯಾಮ್ ಬುಲೆಟ್ನಿಂದ ತಪ್ಪಿಸಿಕೊಳ್ತಾನೆ. ಆದ್ರೆ ಆ ಗದ್ದಲದಲ್ಲಿ ಹಡಗಿಗೆ ಬೆಂಕಿ ಬಿದ್ದು ಬಿಡುತ್ತೆ. ಸ್ಯಾಮ್ ಬೇಗ ಕ್ಯಾಪ್ಟನ್ಗೆ ಹೊಡೆದು ಪ್ರಜ್ಞೆ ತಪ್ಪಿಸಿ ಮುನ್ಸಿ ಮುಷ್ಟಿ ಬಾಜ್ ಹತ್ರ ಹೋಗಿ ಅವನ ಕೈಕಟ್ಟು ಬಿಚ್ಚಿಡ್ತಾನೆ. ಆಮೇಲೆ ಕ್ಯಾಬಿನ್ ಒಳಗೆ ಹೋಗಿ ತನ್ನ ಎಲ್ಲಾ ಫ್ರೆಂಡ್ಸ್ನ ಸುರಕ್ಷಿತವಾಗಿ ಹೊರಗೆ ತರ್ತಾನೆ. ಎಲ್ಲರೂ ಓಡಿ ಬಂದು ಮತ್ತೆ ಆ ಐಲ್ಯಾಂಡ್ ಸೇರ್ಕೊಳ್ತಾರೆ. ಅಷ್ಟರಲ್ಲಿ ಆ ಹಡಗಿನಲ್ಲಿ ದೊಡ್ಡ ಬ್ಲಾಸ್ಟ್ ಆಗಿ ಕ್ಯಾಪ್ಟನ್ ಮತ್ತೆ ಅವನ ಜೊತೆಗಾರ ನಾಯಿತರ ಬೆಂಕಿಯಲ್ಲಿ ಉರಿದು ಸತ್ತು ಹೋಗ್ತಾರೆ. ಮಾರನೇ ದಿನ ಬೆಳಿಗ್ಗೆ ಮುನ್ಸಿ ಮುಷ್ಟಿ ಬಾಜ್ ಒಂದು ಮೂಲೆಯಲ್ಲಿ ಸೈಲೆಂಟ್ ಆಗಿ ಕೂತಿರ್ತಾನೆ. ಅಷ್ಟರಲ್ಲಿ ಪಪ್ಪಿ ಪ್ರಧಾನ್ ಬಂದು ಅವನನ್ನ ಗಟ್ಟಿಯಾಗಿ ಹಿಡ್ಕೊಂಡು ರೊಮ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಇಷ್ಟರಲ್ಲಿ ಆ ದ್ವೀಪದ ಹತ್ತಿರ ಇನ್ನೊಂದು ಹಡಗು ಬರೋದು ಕಾಣಿಸುತ್ತೆ. ಸ್ಯಾಮ್ ಮತ್ತೆ ಮುನ್ನಿ ಮಸಾಲೆದಾರ ಹಡಗನ್ನ ನೋಡಿ ಜೋರಾಗಿ ಚೀರಲು ಶುರು ಮಾಡ್ತಾರೆ. ಕ್ಯಾಬಿನ್ ಒಳಗಿದ್ದ ಮಿಕ್ಕಿದವರಿಗೂ ಆ ಶಿಪ್ ಶಬ್ದ ಕೇಳಿಸುತ್ತೆ. ಸ್ಯಾಮ್ ಮತ್ತೆ ಮುನ್ನಿ ಓಡ್ತಾ ಫ್ರೆಂಡ್ಸ್ ಹತ್ರ ಬಂದು ಎಲ್ಲರೂ ಹುಷಾರಾಗಿರಿ, ಯಾರನ್ನೋ ನೋಡಿ ಕಣ್ಣು ಮುಚ್ಚಿ ನಂಬಬೇಡಿ, ಆಸೆ ಅನ್ನೋದು ಎಂಥ ಒಳ್ಳೆಯವನನ್ನಾದರೂ ರಾಕ್ಷಸನಾಗಿ ಮಾಡಿಬಿಡುತ್ತೆ ಅಂತ ವಾರ್ನ್ ಮಾಡ್ತಾರೆ. ಜೋನಿನು ಅವನ ಮಾತಿಗೆ ಹೂಮ್ ಅಂತಾನೆ. ಆಮೇಲೆ ಸ್ಯಾಮ್ ಮತ್ತೆ ಜೋನಿ ಓಡ್ತಾ ಹೋಗಿ ದ್ವೀಪದ ದಂಡೆ ಹತ್ರ ಇರೋ ಪೊದೆಗಳ ಹಿಂದೆ ಬಾಗಿಕೊಂಡು ಹಡಗಿನಿಂದ ಯಾರು ಕೆಳಗೆ ಇಳಿತಾರೆ ಅಂತ ವಾಚ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಹಡಗು ಲ್ಯಾಂಡ್ ಆದ ತಕ್ಷಣ ಅದರಿಂದ 3 ಜನ ರೌಡಿಗಳು ದೊಡ್ಡ ಆಯುಧ ತಗೊಂಡು ಕೆಳಗೆ ಇಳಿತಾರೆ. ಇನ್ನೊಂದ್ ಕಡೆ ಜೂಲಿಯಾ ಜಾನ್ದಾರ್ ಹುಟ್ಟಿದ್ದ ಬಟ್ಟೆ ಪೊದೆ ಮುಳ್ಳಿಗೆ ಸಿಕ್ಕಾಕೊಳ್ಳುತ್ತೆ. ಅದಕ್ಕೆ ಅವಳು ಯೋಚನೆ ಮಾಡದೆ ತನ್ನ ಬಟ್ಟೆನ ಕೆಳಗಡೆಯಿಂದ ಹರಿದು ಹಾಕ್ತಾ ಅಯ್ಯೋ ಅಂತಾಳೆ. ಇನ್ಮೇಲೆ ಕಾಲು ಅಗಲ ಮಾಡಿ ಓಡೋಕೆ ಏನ್ ತೊಂದರೆ ಇಲ್ಲ ಬಿಡು ಅಂತಾಳೆ. ಇತ್ತ ಆ 3 ಜನ ರೌಡಿಗಳು ದ್ವೀಪಕ್ಕೆ ಬಂದು ತಲುಪ್ತಾರೆ. ಅವರನ್ನ ನೋಡಿ ಸ್ಯಾಮ್ ಜೋನಿಗೆ ತನ್ನ ಹತ್ರ ಇದ್ದ ನೇಲ್ ಗನ್ ಕೊಟ್ಟು ನೀನು ಇಲ್ಲೇ ಇರು, ನಾನ್ ಬೇಗ ಹೋಗಿ ಫ್ರೆಂಡ್ಸ್ಗೆ ವಾರ್ನ್ ಮಾಡ್ತೀನಿ ಅಂತ ಹೇಳಿ ಓಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಜೋನಿಗೆ ಏನು ಊರಿ ಹತ್ಕೊಳ್ತೋ ಏನೋ, ಅವನು ಸೈಲೆಂಟ್ ಆಗಿರದೆ ತಕ್ಷಣ ಎದ್ದು ಓಡೋಕೆ ಶುರು ಮಾಡ್ತಾನೆ. ಅದನ್ನ ನೋಡಿ ಆ ರೌಡಿಗಳಲ್ಲಿ ಒಬ್ಬ ಜೋನಿ ಮೇಲೆ ಡಾಂಗ್ ಧಮ್ ಅಂತ ಫೈರಿಂಗ್ ಸ್ಟಾರ್ಟ್ ಮಾಡ್ತಾನೆ. ಜೋನಿಗೆ ಯಾವ ಬುಲೆಟ್ಟು ತಗಲಲ್ಲ. ಆದ್ರೆ ಆ ಶೂಟಿಂಗ್ ಶಬ್ದ ಕೇಳಿ ಮಿಕ್ಕಿದ ಫ್ರೆಂಡ್ಸ್ಗೆ ಎದೆ ಹೊಡೆದು ಹಾಳಾಗಿ ಹೋಗುತ್ತೆ. ನಿಜವಾಗ್ಲೂ ಆ ಬಂದವನು ಯಾರು ಅಂದ್ರೆ ಆ ಕಡಲ್ಗಳ್ಳರ ದೊಡ್ಡ ಬಾಸ್ ಜೋಗಿಂದರ್ ಜಹರಿಲಾ. ಅವನು ತನ್ನ ಹಳೆ ಚೇಲಾಗಳನ್ನ ಹುಡುಕೋಕೆ ಮತ್ತೆ ಪಿಂಕಿ ಪೈಲ್ವಾನ್ ಜೊತೆ ಮಜಾ ಮಾಡೋಕೆ ಅಂತ ಇಲ್ಲಿಗೆ ಬಂದಿದ್ದ. ಅಷ್ಟರಲ್ಲಿ ಸ್ಯಾಮ್ ಓಡಿ ಬಂದು ಫ್ರೆಂಡ್ಸ್ಗೆ ಆ ಶಿಪ್ನಿಂದ 3 ಜನ ಕೆಳಗೆ ಇಳಿದಿದ್ದಾರೆ, 3ರ ಹತ್ರನೂ ದೊಡ್ಡ ಗನ್ ಇದೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ಎಲ್ಲರಿಗೂ ಪೂರ್ತಿ ಬೆವರು ಹರಿದು ಬಂದು ಬಿಡುತ್ತೆ. ಸ್ಯಾಮ್ ನನ್ನ ಹತ್ರ ಒಂದು ಕಿಲ್ಲಿಂಗ್ ಪ್ಲಾನ್ ಇದೆ, ನಾನು ಮತ್ತೆ ಜೋನಿ ಹೋಗಿ ಆ 3ರನ್ನ ಕಟ್ಟಿ ಹಾಕೋಕೆ ಟ್ರೈ ಮಾಡ್ತೀವಿ, ಆಮೇಲೆ ಅವರ ಹಡಗು ತಗೊಂಡು ಇಲ್ಲಿಂದ ಕಾಲ್ಕಿಯೋಣ ಅಂತಾನೆ. ಆಮೇಲೆ ಬಬ್ಲು ನಿರುದ್ಯೋಗಿ ಹತ್ರ ಲೇ ನಿನಗೆ ಶಿಪ್ ಓಡಿಸೋಕೆ ಬರುತ್ತಾ ಅಂತ ಕೇಳ್ತಾನೆ. ಬಬ್ಲು ನಾನ್ ಶಿಪ್ ಕಲಿಯೋಕೆ ಹೋಗಿದ್ದೆ ಮಚ್ಚ, ಆದ್ರೆ ಇದುವರೆಗೂ ಓಡಿಸಿಲ್ಲ, ಬಟ್ ಇಲ್ಲಿಂದ ಜೀವ ಉಳಿಸ್ಕೊಂಡು ಹೋಗೋಕೆ ಒಂದ್ ಕೈ ನೋಡ್ತೀನಿ ಅಂತಾನೆ. ಇತ್ತ ಜೋನಿ ಹಿಂದೆ ಇನ್ನು ಒಬ್ಬ ರೌಡಿ ಬಿದ್ದು ಫೈರಿಂಗ್ ಮಾಡ್ತಾನೆ ಇರ್ತಾನೆ. ಆ ಶೂಟಿಂಗ್ ಶಬ್ದ ಜೋಗಿಂದರ್ ಜಹರಿಲಾ ಕವಿಗೂ ಬೀಳುತ್ತೆ. ಇನ್ನೊಂದ್ ಕಡೆ ಸ್ಯಾಮ್ನ ಫ್ರೆಂಡ್ಸ್ ಸೇಫ್ ಆಗಿರೋ ಕಡೆ ಹೋಗಿ ಬ್ರ್ಯಾಂಡ್ ತರ ಅಡಗಿ ಕುಳಿತುಕೊಳ್ತಾರೆ. ಸ್ಯಾಮ್ ಪ್ಲಾನ್ ಪ್ರಕಾರ ಸ್ಯಾಮ್ ಮತ್ತೆ ಜೋನಿ ಆ ರೌಡಿಗಳನ್ನ ಹಿಡಿಯೋವರೆಗೂ ಇವರೆಲ್ಲ ಸೈಲೆಂಟ್ ಆಗಿ ಅಡಗಿರಬೇಕಿತ್ತು. ಆದ್ರೆ ಅಷ್ಟರಲ್ಲಿ ಸ್ಯಾಮ್ನ ಜೋಗಿಂದರ್ ಜಹರಿಲಾ ಮತ್ತೆ ಅವನ ಚೇಲಾ ಇಬ್ಬರು ಸುತ್ತುವರೆದು ಬಿಟ್ಟಾರೆ. ಸ್ಯಾಮ್ ಓಡೋಕೆ ಹೋದ ತಕ್ಷಣ ಜೋಗಿಂದರ್ ಜಹರಿಲಾ ಸ್ಯಾಮ್ ಕಾಲಿಗೆ ಶೂಟ್ ಮಾಡಿ ಗಾಯಗೊಳಿಸ್ತಾನೆ. ಸ್ಯಾಮ್ ಕಿರುಚಾಡೋ ಶಬ್ದ ಅವನ ಫ್ರೆಂಡ್ಸ್ಗೂ ಕೇಳಿಸುತ್ತೆ. ಆಮೇಲೆ ಜೋಗಿಂದರ್ ಜಹರಿಲಾ ಆರ್ಡರ್ ಮಾಡಿದಂತೆ ಸ್ಯಾಮ್ನ ಕ್ಯಾಬಿನ್ ಕಡೆ ಎಳೆದುಕೊಂಡು ಹೋಗ್ತಾರೆ. ಅದನ್ನ ಮುನ್ಸಿ ಮುಷ್ಟಿ ಬಾಜ್ ಸೈಲೆಂಟ್ ಆಗಿ ನೋಡ್ತಾ ಇರ್ತಾನೆ. ಸ್ಯಾಮ್ನ ಕ್ಯಾಬಿನ್ ಒಳಗೆ ತಂದಾಗ ಆ ರೌಡಿ ಕ್ಯಾಬಿನ್ನ ಸೀಕ್ರೆಟ್ ದಾರಿನ ದಿಟ್ಟಿಸಿ ನೋಡ್ತಿರ್ತಾನೆ. ಅಷ್ಟರಲ್ಲಿ ಮುನ್ಸಿ ಮುಷ್ಟಿ ಬಾಜ್ ಅಡಗಿಕೊಂಡು ಬಂದು ಅವನ ಮೂತಿಗೆ ಒಂದೇ ಏಟು ಹೊಡಿತಾನೆ. ಆ ಪವರ್ಫುಲ್ ಬುದ್ಧಿಗೆ ಆ ರೌಡಿ ಅಲ್ಲೇ ಧರಾಶಾಹಿಯಾಗಿ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ತಕ್ಷಣ ಸ್ಯಾಮ್ ಮತ್ತೆ ಮುನ್ಸಿ ಆ ರೌಡಿ ಗನ್ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆದ್ರೆ ಇವ್ರು ಹೋದ ತಕ್ಷಣ ಆ ರೌಡಿಗೆ ಮತ್ತೆ ಪ್ರಜ್ಞೆ ಬಂದು ಎದ್ದು ನಿಂದಿರ್ತಾನೆ. ಇತ್ತ ಹುಡುಗಿಯರೆಲ್ಲ ಬಬ್ಲು ಜೊತೆ ಓಡ್ತಿರ್ತಾರೆ. ಇವರೆಲ್ಲರ ಪ್ಲಾನ್ ಬೇಗ ದಂಡೆಗೆ ಹೋಗಿ ಹಡಗು ಹತ್ತಿ ಇಲ್ಲಿಂದ ಓಡಿ ಹೋಗೋದಾಗಿತ್ತು. ಆದ್ರೆ ಬಬ್ಲು ನಿರುದ್ಯೋಗಿ ಅವರನ್ನ ಅಲ್ಲೇ ನಿಲ್ಲೋಕೆ ಹೇಳಿ ತಾನು ನೀರಿಗೆ ಹಾರಿ ಆ ಹಡಗಿನ ಕಡೆ ಈಜೋಕೆ ಶುರು ಮಾಡ್ತಾನೆ. ಆ ಹಡಗಿನಲ್ಲಿ ಇನ್ನು ಒಬ್ಬ ರೌಡಿ ಕಾವಲಿದ್ದ. ಬಬ್ಲು ಸೈಲೆಂಟ್ ಆಗಿ ಶಿಪ್ ಹತ್ತಿ ಆ ರೌಡಿ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ನೀರಿಗೆ ತಳ್ಳಿಬಿಡ್ತಾನೆ. ಇತ್ತ ಜೋಗಿಂದರ್ ಜಹರಿಲಾ ಪಿಂಕಿ ಪೈಲ್ವಾನ್ನ ಗಟ್ಟಿಯಾಗಿ ಹಿಡ್ಕೊಂಡು ಇವತ್ತು ನಿನ್ನ ಆಟ ಪೂರ್ತಿ ಕ್ಲೋಸ್ ಮಾಡೇ ಬಿಡಲ್ಲ ಅಂತಾನೆ. ಆದ್ರೆ ಅಷ್ಟರಲ್ಲಿ ಮಿಕ್ಕಿದ ಹುಡುಗಿಯರೆಲ್ಲ ಒಂದೇ ಸಲ ಎಂಟ್ರಿ ಕೊಟ್ಟು ಜೋಗಿಂದರ್ ಜಹರಿಲಾಗೆ ನಾಯಿಗೆ ಹೊಡೆದಂಗೆ ಹಿಡಿದು ಚೆಚ್ಚಿಬಿಡ್ತಾರೆ. ಅವನ ಹತ್ರ ಇದ್ದ ಗನ್ ಕಸಿದುಕೊಂಡು ಅವನ ಕಾಲಿಗೆ ಶೂಟ್ ಮಾಡಿ ಅಲ್ಲಿಂದ ಓಡಿ ಹೋಗ್ತಾರೆ.
ಇನ್ನೊಂದ್ ಕಡೆ ಜೋನಿ ಚಾನ್ಸ್ ನೋಡ್ಕೊಂಡು ತನ್ನ ಹಿಂದೆ ಬಿದ್ದಿದ್ದ ರೋಡಿನ ಬೆಟ್ಟದ ಮೇಲಿಂದ ಕೆಳಗೆ ತಳ್ಳಿ ತೀವ್ರ ಗಾಯಗೊಳಿಸಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಬಬ್ಲು ನಿರುದ್ಯೋಗಿ ಶಿಪ್ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಲೈಫ್ನಲ್ಲೇ ಫಸ್ಟ್ ಟೈಮ್ ಹಡಗು ಓಡಿಸ್ತಿರೋದ್ರಿಂದ ಅವನಿಗೆ ಲೈಟಾಗಿ ಹಲ್ಕಾ ಉಚ್ಚೆ ಬರ್ತಿರುತ್ತೆ. ಅಷ್ಟರಲ್ಲಿ ಜೋನಿನು ನೀರಿಗೆ ಹಾರಿ ಶಿಪ್ ಕಡೆ ಈಜಿ ಬರ್ತಾನೆ, ಬಬ್ಲುಗೆ ಹೆಲ್ಪ್ ಆಗಲಿ ಅಂತ. ಇತ್ತ ಹುಡುಗಿಯರು ಜೋಗಿಂದರ್ನ ಬೋಟ್ ಕಳವು ಮಾಡಿ ಆ ಪ್ಲೇಂಡಗಿನ ಕಡೆ ಹೊರಟಾರೆ. ಆದ್ರೆ ಸ್ಯಾಮ್ ಮತ್ತೆ ಮುನ್ಸಿ ಮುಷ್ಟಿ ಬಾಜ್ ಹಿಂದೆ ಇನ್ನೂ ಒಬ್ಬ ರೌಡಿ ಬಿದ್ದಿದ್ದ. ಅವನಿಂದ ತಪ್ಪಿಸಿಕೊಳ್ಳೋಕೆ ಇಬ್ಬರು ನೀರಿಗೆ ಹಾಕ್ತಾರೆ. ಆ ರೌಡಿ ಹಡಗಿನ ಮೇಲೆ ಶರವೇಗದಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಜವಾಬ್ ಕೊಡೋಕೆ ಜೋನಿ ಪೂರ್ತಿ ರಾಂಬೋ ತರ ಪ್ಲೇನ್ಗೆ ನೇತಾಡ್ಕೊಂಡು ಅವನ ಮೇಲೆ ರಿವರ್ಸ್ ಫೈರಿಂಗ್ ಮಾಡ್ತಾನೆ. ಜೋನಿ ಹೊಡೆದ ಒಂದು ಬುಲೆಟ್ ನೇರವಾಗಿ ಹೋಗಿ ಆ ರೌಡಿ ಮೂತಿಗೆ ತಗಲಿ ಅವನು ಅಲ್ಲೇ ಸ್ಪಾಟ್ ಡೆಡ್ ಆಗ್ತಾನೆ. ಕೊನೆಗೂ ಎಲ್ಲಾ ಫ್ರೆಂಡ್ಸ್ ಆ ಶಿಪ್ ಹತ್ತಿ ಇಲ್ಲಿಂದ ಕಾಲ್ಕಿಯೋಕೆ ರೆಡಿ ಆಗ್ತಾರೆ. ಅಷ್ಟರಲ್ಲಿ ಗಾಯಗೊಂಡಿದ್ದ ಜೋಗಿಂದರ್ ಜಹರಿಲಾ ಎದ್ದು ನಿಂತು ಶಿಪ್ ಮೇಲೆ ಸಾಲು ಸಾಲು ಗುಂಡಿನ ಮಳೆ ಸುರಿಸ್ತಾನೆ. ಅವನು ಹಡಗನ್ನ ಹಾಳು ಮಾಡೋಕ್ಕಿಂತ ಮುಂಚೆಯೇ ಬಬ್ಲು ನಿರುದ್ಯೋಗಿ ಹಡಗನ್ನ ಫುಲ್ ಸ್ಪೀಡ್ನಲ್ಲಿ ಓಡಿಸಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಪ್ರತಿಯೊಬ್ಬರು ಆ ಬಿಕೋ ಅನ್ನೋ ದ್ವೀಪದಿಂದ ಸಕ್ಸಸ್ಫುಲ್ ಆಗಿ ಎಸ್ಕೇಪ್ ಆಗ್ತಾರೆ. ಆ ಜೋಗಿಂದರ್ ಜಹರಿಲಾ ಮಾತ್ರ ಆ ದ್ವೀಪದಲ್ಲಿ ಒಬ್ಬನೇ ಒಂಟಿಯಾಗಿ ಉಳ್ಕೊಳ್ತಾನೆ. ಮತ್ತು ಸ್ನೇಹಿತರೆ, ಇದೇ ರೀತಿ ಈ ಕಥೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ.